ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನಮ್ಮದು ಕನ್ನಡ ವ್ಲಾಗ್. ನಾನು ನಂದಿನಿ. ನಾನಿವತ್ತು ಚಿಕನ್ ಉಪ್ಮಾ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ಮೈಸೂರು ಸೈಡ್ನಲ್ಲಿ ಇದು ತಿಂಡಿಗೆ, ಫಂಕ್ಷನ್ಗಳಿಗೆ ರೆಗ್ಯುಲರಾಗೆಲ್ಲ ಮಾಡೋದನ್ನು ನೋಡಿದ್ದೀನಿ. ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 300 ಗ್ರಾಮ್ ಬನ್ಸಿ ರವೆನೇ ಬೇಕು. ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಏನು ರವೆಗೆ ಹುರ್ಕೊಳ್ತೀವಿ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಹುರಿದಾದ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಇದಕ್ಕೆ ನಾವು ಒಂದು ಪಲಾವ್ ಎಲೆ, ಚಕ್ಕೆ 1 ಇಂಚು, ಮರಾಠಿ ಮೊಗ್ಗು 1, ಅನಾನಸ್ ಎಲೆ, 1 ಏಲಕ್ಕಿ, ಲವಂಗ 2, ನಂತರ ಹೆಚ್ಚಿದಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋಬೇಕು. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಒಂದು ದಪ್ಪಗಿನ ಟೊಮೊಟೊನ ಸಣ್ಣಗೆ ಹೆಚ್ಚಿರುವಂಥದ್ದನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಫ್ರೈ ಆದ ನಂತರ ಇದಕ್ಕೆ ನಾವು ಒಂದು ಅರ್ಧ kg ಚಿಕನ್ ವಿತ್ ಬೋನು ಎಲ್ಲನೂ ಹಾಕ್ಕೊಳ್ಳಿ. ವಿತ್ ಬೋನ್, ವಿತೌಟ್ ಬೋನ್ ಮಿಕ್ಸಿಂಗಲ್ಲಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಪೀಸ್ ಬಿರಿಯಾನಿಗೆಲ್ಲ ಹೇಗೆ ಮಾಡ್ತೀರಾ ಮೀಡಿಯಮ್ ಸೈಜ್ ಪೀಸಸ್ಸು ಹಾಗೆ ಹಾಕ್ಕೊಂಡು ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕಾಗತ್ತೆ. ಈಗ ನಾವಿದಕ್ಕೆ ಅರಿಶಿನ ಪುಡಿ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಅರ್ಧ ಇಡೀ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿದ್ದನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಚಿಕನ್ ಇದರಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರನ ಹೇಗೆ ಬಳಸ್ತೀರಾ ಆ ಅಂದಾಜಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಮತ್ತು ನಾನು ಒಂದು 1/4 ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಈಗ ಆ್ಯಡ್ ಮಾಡ್ಕೊಳ್ತೀನಿ. ಏನು ಖಾರದ ಪುಡಿ ಹಾಕ್ಕೊಳ್ತೀವಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸಾಧ್ಯ ಆದರೆ ಲಿಡ್ ಕ್ಲೋಸ್ ಮಾಡಿ 2 ಸೆಕೆಂಡ್ ಓಪನ್ ಮಾಡಿ ಮತ್ತೆ ಕೈ ಆಡ್ತಾ ಬನ್ನಿ. ಆವಾಗ ಚಿಕನ್ನು ನೀಟಾಗಿ ಬೇಯುತ್ತೆ ಮತ್ತು ಖಾರ ಉಪ್ಪು ಎಲ್ಲ ನೀಟಾಗಿ ಹಿಡಿಯುತ್ತೆ. ಹಾಗಾಗಿ ಈ ಚಿಕನ್ ಎಲ್ಲ ನೀಟಾಗಿ ಬೇಯ್ತಾ ಇದೆ, ನಿಮಗೆ ಸಾಕು ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ದಾಗ ಇದಕ್ಕೆ ನಾವು 3/4 ಭಾಗದಷ್ಟು ಚಿಕನ್ ಬೆಂದ ನಂತರ ನೀರನ್ನು ಹಾಕೋಬೇಕಾಗತ್ತೆ. ಸಾಧ್ಯ ಆದರೆ ನೀಟಾಗಿ ಚಿಕನ್ ಬೆಂದಿದ್ರೆ ಬಿಸಿನೀರು ಹಾಕ್ಕೊಳ್ಳಿ. ನಾನಿಲ್ಲಿ ತಣ್ಣೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಹಾಗಾಗಿ ನಾನಿವಾಗ 1 ಲೋಟ ರವೆಗೆ 1/4 ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬನ್ಸಿ ರವೆ ನೀರನ್ನ ತೊಗೊಳುತ್ತೆ ಅಲ್ಲ, ಹಾಗಾಗಿ ನಾನು 2/4 1 ಕಪ್ಗೆ 2/4 ನೀರು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದಿಯುವಾಗ್ಲೂ ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಡೆ, ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ. ಚಿಕನ್ ಬೆಂದ ನಂತರ ನಾನಿವಾಗ ರವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಕೈಯಲ್ಲಿ ರವೆ ಹಾಕ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ಇದನ್ನು ತಿರುಗ್ತಾ ಇರಬೇಕು. ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ರೆ ಗಂಟು ಬೀಳಲ್ಲ. ಹಾಗಾಗಿ ನಾವೇನು ಫ್ರೈ ಮಾಡ್ಕೊಂಡಿದ್ವಿ, ರವೆನ ಹುರ್ಕೊಂಡಿದ್ವಿ ಮೊದಲೇ, ಅದನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಬೇಯಲಿಕ್ಕೆ ಬಿಡಬೇಕು. ಆವಾಗ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಬರುತ್ತೆ. ನೋಡಿ ಬೆಂದಿಲ್ಲ ಅಂದರೆ ಮತ್ತೆ ಒಂದು 3 ಸೆಕೆಂಡ್ಗೆ ಸರಿ ಓಪನ್ ಮಾಡಿ ನೋಡಿ, ಬಟ್ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ರವೆ ಎಲ್ಲ ನೀಟಾಗಿ ಉಪ್ಪಿಟ್ಟು ರೆಡಿ ಆಯಿತು ಅಂದಾಗ ಸ್ಟವ್ ಆಫ್ ಮಾಡಬೇಕಾಗತ್ತೆ. ಬಟ್ ಅವಾಗ ಕೈ ಆಡ್ಕೊಳ್ತಾ ಇರಿ, ಕೆಳಗಡೆ ಸೀದೆ ಇರೋ ಥರ ನೋಡ್ಕೋಬೇಕಾಗತ್ತಲ್ವ, ಅದಕ್ಕೋಸ್ಕರ ತಳ ಸೀದೆ ಇರೋ ಥರ ನೋಡೋದಕ್ಕೋಸ್ಕರ ಅವಾಗ ಕೈ ಆಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಬೇಕು. ನೋಡಿ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಚಿಕನ್ ಉಪ್ಮಾ. ಖಂಡಿತ ಒಮ್ಮೆ ಟ್ರೈ ಮಾಡಿದ್ರೆ ಪದೇ ಪದೇ ಟ್ರೈ ಮಾಡ್ತೀರಾ. ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ, ಸಂಜೆ ಸ್ನ್ಯಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಮಾಡ್ಕೊಳ್ಳೋ ಬದಲು ಇದನ್ನು ಪ್ರಯತ್ನ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಫೈನಲಿ ನೋಡಿ ಹೇಗೆ ಬಂದಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿತ್ತು. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ರೆಸಿಪಿಯಲ್ಲಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.